ಸಿತಾರ ಮತ್ತೆ ಆಕಾಶ್ನ ದೂರ ಮಾಡೋದಕ್ಕೆ ನಂದಿನಿ ಏನೋ ಪ್ಲಾನ್ ಮಾಡ್ತಿದ್ಲು. ಅವಳು ಕಾಲ್ ಮಾಡಿದ್ದು ಅನನ್ಯಂಗೆ. ಅನನ್ಯ, ಹೇಗಿದ್ರು ನರೇಶ್ ಮನೇಲಿಲ್ಲ, ಬರೋದು ಇನ್ನೂ ಲೇಟ್ ಆಗತ್ತೆ. ಅಷ್ಟರಲ್ಲಿ ಈ ಪೀಡೆ ನಮ್ಮನೆಯಿಂದ ತೊಲಗೋ ಹಾಗೆ ಮಾಡಬೇಕು. ನನ್ನ ಪ್ಲಾನ್ ಜೊತೆ ಸೇರಿಸಿ ನೀನೇನ್ ಬೇಕಿದ್ರು ಮಾಡು, ಆದರೆ ನನ್ನ ಮಗಳಿಗೆ ತೊಂದರೆ ಆಗಬಾರ್ದು ಅಷ್ಟೇ ಅಂತಂದ್ಲು. ಡೋಂಟ್ ವರಿ ಆಂಟಿ, ಅದಕ್ಕೆಲ್ಲ ನಾನು ಆಲ್ರೆಡಿ ಪ್ಲಾನ್ ಮಾಡಿದ್ದೀನಿ. ನಿಮ್ಮ ತಮ್ಮ ಕೀರ್ತನ್ ನನಗೆ ಸಾಥ್ ಕೊಟ್ರೆ ನಾಳೆನೆ ಆ ಬೀದಿ ಬಿಕಾರಿ ನಿಮ್ಮ ಮನೆಯಿಂದ ವಾಪಸ್ ಬೀದಿಗೆ ಬೀಳ್ತಾನೆ ಅಂತ ಅನನ್ಯ ಡೆವಿಲ್ ಹಾಗೆ ಸ್ಮೈಲ್ ಮಾಡ್ತಾ ಕಾಲ್ ಕಟ್ ಮಾಡಿದ್ಲು. ಒಂದ್ ಕಡೆ ನಂದಿನಿ ಮನ್ಸಲ್ಲಿ ದ್ವೇಷದ ಜ್ವಾಲಾಮುಖಿನ ಹೂಕ್ ಕರಿತಾ ಇದ್ರೆ, ಸಿತಾರ ಮನ್ಸಲ್ಲಿ ಆಕಾಶ್ ಮೇಲೆ ಪ್ರೀತಿ ಹುಡ್ತಾ ಇತ್ತು. ಸಂಜೆ ಸಮಯ. ಊಟಿಲಿರೋ ಫೇಮಸ್ ಗ್ರೀನ್ಲ್ಯಾಂಡ್ ಹೋಟೆಲ್ನ ಗಾರ್ಡನ್ ಏರಿಯಾದಲ್ಲಿ ಪಾರ್ಟಿ ಅರೇಂಜ್ ಆಗಿತ್ತು. ಇವತ್ತು ಆಕಾಶ್ ಸೂಟು ಬೂಟು ಹಾಕೊಂಡು ಮಿಂಚ್ತಿದ್ದ. ಹಾಗೆ ಅವನ ಮುಖದಲ್ಲಿ ಯಾವತ್ತೂ ಇಲ್ದೇ ಇರೋ ಖುಷಿ ಎದ್ದು ಕಾಣಿಸ್ತಾ ಇತ್ತು. ಇದಕ್ಕೆ ಕಾರಣ ಸಿತಾರ. ಎಸ್, ಅವಳೆ ಖುದ್ದಾಗಿ ತನ್ನ ಗಂಡನಿಗೋಸ್ಕರ ಸೂಟ್ನ ಆರ್ಡರ್ ಮಾಡಿದ್ಲು. ಅದಕ್ಕೆ ಆಕಾಶ್ ಭೂಮಿನ ಬಿಟ್ಟು ಆಕಾಶದಲ್ಲಿ ತೇಲಾಡ್ತಿದ್ದ. ಅವನು ಖುಷಿ ನೋಡಿ ನಂದಿನಿ ಮತ್ತೆ ಅನನ್ಯಂಗೆ ಕಣ್ಣು ಕುಕ್ತಿತ್ತು. ಅಷ್ಟರಲ್ಲಿ ಕೀರ್ತನ್ ಕೈಯಲ್ಲಿ ಜ್ಯೂಸ್ ಗ್ಲಾಸ್ ಹಿಡ್ಕೊಂಡು ಬಂದು ನಂದಿನಿ ಕಿವಿಲಿ, ಡೋಂಟ್ ವರಿ ಅಕ್ಕ, ಕುರಿನ ಬಲಿ ಕೊಡೋಕ್ಕೂ ಮುಂಚೆ ಅದನ್ನ ಚೆನ್ನಾಗಿ ಕೊಪ್ಸೋದು ಕಾಮನ್ ಅಲ್ವಾ, ಆಮೇಲೆ ಹಾರ ಹಾಕಿ ಮೆರವಣಿಗೆ ಮಾಡಿ ಟೈಮ್ ನೋಡಿ ಕಡ್ದ್ಬಿಡ್ಬೇಕು. ಇಲ್ಲಿ ಕುರಿ ಜಾಗದಲ್ಲಿ ಆಕಾಶ್ ಇದ್ದಾನೆ. ಇವತ್ತು ಅವನು ಎಷ್ಟು ಹ್ಯಾಪಿಯಾಗಿರ್ತಾನೋ ಇರಲಿ, ಬಿಕಾಸ್ ನಾಳೆಯಿಂದ ಅವನ ಮುಖದಲ್ಲಿ ನಗು ಇರಲ್ಲ ಅಂತ ಹೇಳ್ತಾ ವಿಚಿತ್ರವಾಗಿ ಸ್ಮೈಲ್ ಮಾಡ್ದ. ಗುಡ್ ಕೀರ್ತನ್, ಎಲ್ಲ ರೆಡಿ ಇದೆ ತಾನೆ ಅಂತ ಅನನ್ಯ ಕೇಳಿದಾಗ ಅವನು ತನ್ನ ಕೈಲಿರೋ ಗ್ಲಾಸ್ ನೋಡ್ತಾ ಆಲ್ ಸೆಟ್ ಅಂತ ಹೇಳಿ ಅವಳ ಕೈ ಕೊಟ್ಟ. ಅನನ್ಯ ಅಲ್ಲಿಂದ ಹೋಗ್ತಿದ್ದ ಹಾಗೆ ನಂದಿನಿ ಕೀರ್ತನ್ ಹತ್ರ, ಈ ಪ್ಲಾನ್ ಏನಾದರೂ ವರ್ಕೌಟ್ ಆದರೆ ನಾವು ಮೊದಲು ಡಿಸೈಡ್ ಮಾಡಿದ ಹಾಗೆ ನಿನ್ನ ಜೊತೆ ನನ್ನ ಮಗಳು ಮದುವೆ ಮಾಡಿಸ್ತೀನಿ ಕಣೋ ಕೀರ್ತನ್. ಅಕಸ್ಮಾತ್ ಏನಾದರೂ ಎಡವಟ್ಟಾದರೆ ನಾವಿಬ್ರು ಸಿಕ್ ಬೀಳ್ದೇ ಇರೋ ಹಾಗೆ ವ್ಯವಸ್ಥೆ ಮಾಡು. ನಿಮ್ಮ ಭಾವಂಗೆ ಗೊತ್ತಾದರೆ ಅಷ್ಟೇ ಕತೆ ಅಂತ ಹೇಳಿದಾಗ ಅವನು ಸರಿ ಅಂತ ತಲೆ ಆಡಿಸ್ದ. ಮತ್ತೊಂದು ಕಡೆ ಸಿತಾರ ಆಕಾಶ್ನ ಹುಡುಕ್ತಾ ಬಂದ್ಲು. ದೂರದಲ್ಲಿ ಅವನು ವಾಲಾಡ್ತಾ ಏನೇನೋ ಕನ್ವರ್ಸ್ತಾ ಬರ್ತಾ ಇರೋದು ಅವಳ ಕಣ್ಣಿಗೆ ಬಿತ್ತು. ತಕ್ಷಣ ಓಡ್ ಹೋಗಿ, ಆಕಾಶ್ ಏನಾಯ್ತು, ಯಾಕೆ ಹೀಗೆ ಬರ್ತಾ ಇದ್ಯಾ ಅಂತ ಅವನ ಕೈ ಹಿಡ್ಕೊಂಡ್ಲು. ಸಿತಾರ, ಮೈ ಡಿಯರ್ ವೈಫ್, ಯಾರೇನೇ ಹೇಳಿದ್ರು ನೀನು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಅವಳ ಮುದ್ದು ಮುಖನ ತನ್ನ ಕೈಲಿ ಹಿಡ್ಕೊಂಡ. ಸಿತಾರಂಗೆ ಒಂದು ಕ್ಷಣ ಹಾರ್ಟ್ ಬೀಟ್ ಜೋರಾಯಿತು. ಅವನ ಕೈಲಿರೋ ಬೆಚ್ಚನೆ ಅನುಭವ ಅವಳ ಮೈನ ಬಿಸಿ ಮಾಡ್ತಾಯಿತ್ತು. ಏನು ಹೇಳ್ತಿದ್ಯಾ ಆಕಾಶ್, ನೀನು ಕುಡ್ದಿದ್ಯಾ? ಹಾಂ, ನಿನ್ನ ಪ್ರೀತಿ ನಶೆಯಲ್ಲಿ ತೇಲಾಡ್ತಾ ಇದ್ದೀನಿ. ಇವನೋ ವಾಟ್ ಸಿತಾರ, ನಾನಿರೋವರೆಗೂ ನಿನ್ನನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ಆ ದೇವ್ ಚಟರ್ಜಿ ಬಂದರು ಅಷ್ಟೇ, ಅವನಪ್ಪ ಬಂದರು ಅಷ್ಟೇ, ನಿನ್ನ ಮೈ ಮುಟ್ಟಕ್ಕೂ ಬಿಡಲ್ಲ. ಮತ್ತು ಅವನು ಕೀರ್ತನ್, ಅವನು ನಿನ್ನ ಮೇಲೆ ಕಣ್ಣು ಹಾಕಿದ್ರೆ ನಾನು ಅವನ ಕಣ್ಣನ್ನೇ ಕಿತ್ತು ಹಾಕ್ಬಿಡ್ತೀನಿ. ಆದರೆ ನಿನಗೇನು ಆಗಕ್ಕೆ ಬಿಡಲ್ಲ ಮೈ ಡಿಯರ್. ಅವನ ಮಾತು ಕೇಳಿ ಸಿತಾರ ಕಣ್ ತುಂಬಂತು. ಆಕಾಶ್ ಬಾಡಿ ಒಳಗಡೆ ಸೇರಿರೋ ಮತ್ತು ಅವನ ಮನಸ್ಸಿನ ಮಾತನ್ನ ಹೊರಗೆ ಹಾಕ್ತಿತ್ತು. ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಸಿತಾರ, ಯು ಆರ್ ಮೈನ್, ನೀನು ನನ್ನವಳು ಅಂತ ಹೇಳ್ತಾ ಅವಳ ಭುಜದ ಮೇಲೆ ಹೊರಗ್ದ. ಅದೇನೋ ಗೊತ್ತಿಲ್ಲ, ಇವತ್ತು ಆಕಾಶ್ ಏನೇ ಹೇಳ್ತಾ ಇದ್ರು, ಹೇಗೆ ಬಿಹೇವ್ ಮಾಡ್ತಾ ಇದ್ರು, ಅದು ಸಿತಾರಂಗೆ ಇಷ್ಟ ಆಗ್ತಿತ್ತು. ಅವನ ತಲೆನ ಸವರ್ತಾ ನಿಧಾನವಾಗಿ ಅವನ ಕೈನ ಹಿಡ್ಕೊಂಡು ಪಾರ್ಕಿಂಗ್ ಏರಿಯಾ ಕಡೆ ಹೆಜ್ಜೆ ಹಾಕಿದ್ಲು. ಆಕಾಶ್ನ ಕಾರ್ ಒಳಗಡೆ ಕೂರಿಸಿ ತಾನು ಡ್ರೈವಿಂಗ್ ಸೀಟಲ್ಲಿ ಕೂತು ಕಾರ್ ಮೂವ್ ಮಾಡಿದ್ಲು. ದಾರಿ ಉದ್ದಕ್ಕೂ ಆಕಾಶ್ ಏನೇನೋ ತಡವರ್ಸ್ತಾನೆ ಇದ್ದ. ಅದನ್ನು ನೋಡಿ ಸಿತಾರ ತುಟಿ ಅಂಚಲ್ಲಿ ನಗು ಬಂತು. ಮನೆಗೆ ಬರ್ತಿದ್ದ ಹಾಗೆ ಸಿತಾರ ತನ್ನ ಗಂಡನ್ನ ಅವನ ರೂಮಲ್ಲಿ ಮಲಗಿಸಿ ಅವನಿಗೆ ಬ್ಲ್ಯಾಂಕೆಟ್ ಹೊದಿಸಿ, ಗುಡ್ ನೈಟ್ ಆಕಾಶ್ ಅಂತಂದು. ಮತ್ತಲ್ಲಿ ಮಲಗಿರೋ ಆಕಾಶ್ಗೆ ಅವಳ ವಾಯ್ಸ್ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವನ ಮುಖದಲ್ಲಿ ನಗು ಮೂಡ್ತು. ರಾತ್ರಿ ಇಡೀ ಸಿತಾರ ನಿದ್ದೆ ಮಾಡದೆ ಆಕಾಶ್ ಹೇಳಿರೋ ಮಾತುಗಳನ್ನೇ ಮೆಲುಕು ಹಾಕ್ತಾ ಇದ್ಲು. ನಂತರ ಏನೋ ಯೋಚನೆ ಮಾಡ್ತಾ ಎದ್ದು ಕೂತು, ಅಪ್ಪ ಸಿಟಿಲಿರೋ ರಿಚ್ ಆ್ಯಂಡ್ ವೆಲ್ ಎಜುಕೇಟೆಡ್ನೆಲ್ಲ ಬಿಟ್ಟು ಈ ಆಕಾಶ್ನ ನನ್ನ ಕುತ್ತಿಗೆಗೆ ಯಾಕೆ ಕಟ್ಟಿದ್ರಿ ಅಂತ ಗೊತ್ತಿಲ್ಲ, ಆದರೆ ಇವತ್ತು ಆಕಾಶ್ನಲ್ಲಿ ನಿಮ್ಮ ಗುಣ ನೋಡ್ತಾ ಇದ್ದೀನಿ. ನನ್ನನ್ನು ನಿಮ್ಮಷ್ಟೇ ಪ್ರೀತಿ ಮಾಡೋ ಹುಡುಗ ನನಗೆ ಸಿಕ್ಕಾಯ್ತು ಅಂತ ಹೇಳ್ಕೊತ ಸ್ಮೈಲ್ ಮಾಡಿದ್ಲು. ಬೆಳಗ್ಗೆ 9 ಗಂಟೆ ಆದರೂ ಆಕಾಶ್ ಇನ್ನೂ ನಿದ್ದೆ ಮಾಡ್ತಿದ್ದ.
ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಗೋದಕ್ಕೆ ಶುರುವಾಯಿತು. ತಕ್ಷಣ ಆಕಾಶ್ ದಿಮ್ ಅಂತಿರೋ ತಲೆನ ಒತ್ತು ಹಿಡ್ಕೊಳ್ತಾ ನಿಧಾನವಾಗಿ ಎತ್ಕೂತ. ಯಾಕಿಷ್ಟು ತಲೆ ನೋವ್ತಿದೆ ಅಬ್ಬಾ ಅಂತ ಹೇಳ್ತಾ ತನ್ನ ಮೊಬೈಲ್ ತಗೊಂಡ. ಅಲ್ಲಿ ಅಶೋಕ್ ಚತುರ್ವೇದಿ ನೇಮು ಫ್ಲ್ಯಾಶ್ ಆಗ್ತಿತ್ತು. ಅವನ ಹೆಸರು ನೋಡ್ತಿದ್ದಾಗೆ ಆಕಾಶ್ ಮುಖ ಕಿವುಚ್ತಾ, ಛೇ ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ನಿನ್ನೆ ನಾನು ಅಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಮತ್ತೆ ಕಾಲ್ ಮಾಡಿ ತಲೆ ತಿಂತಾರಲ್ಲ, ಮಾಡ್ತೀನಿ ಇವ್ರಿಗೆ ಅಂತ ಹೇಳ್ತಾ ಮೊಬೈಲ್ನ ಏರೋಪ್ಲೇನ್ ಮೋಡ್ಗೆ ಹಾಕ್ತಾ. ನಂತರ ಬೆಡ್ಡಿಂದ ಎದ್ದು ನಿಧಾನವಾಗಿ ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡ. ಅವನ ಮುಖಕ್ಕೆ ನೀರು ಹಾಕ್ತಿದ್ದ ಹಾಗೆ ನಿನ್ನೆ ನಡೆದಿರೋ ಎಲ್ಲ ಘಟನೆಗಳು ಫ್ಲ್ಯಾಶ್ ಆಗ್ತಾ ಬಂತು. ಓ ಮೈ ಗಾಡ್, ನನಗೆ ಹೀಗಾಗಿದ್ದು ಆ ಅನನ್ಯ ಕೊಟ್ಟು ಜ್ಯೂಸಿಂದಾನೆ. ಆಮೇಲೆ ನನಗೆ ತಲೆ ಸುತ್ತೋದಕ್ಕೆ ಶುರುವಾಗಿದ್ದು. ಆದರೆ ಯಾಕೆ ನನ್ನ ಮೇಲೆ ಯಾಕಿಷ್ಟು ಸಿಟ್ಟು ಅವಳಿಗೆ? ಅಥವಾ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದಾಳ? ನೋ, ಏನಾದರೂ ಪ್ರಾಬ್ಲಮ್ ಆಗೋಕ್ಕೂ ಮುಂಚೆ ನಾನು ಈಗಲೇ ಸಿತಾರಾಗೆ ಈ ಮ್ಯಾಟ್ರನ್ನ ಹೇಳಬೇಕು ಅಂತ ಹೇಳ್ತಾ ಆಕಾಶ್ ಗಾಬರಿಯಿಂದ ಸಿತಾರ ಹತ್ರ ಹೋದ. ಓ ಬಂದ್ಯಾ, ಬಾರಪ್ಪ ಮಹಾರಾಜ. ಈಗ ಬೆಳಗ್ಗೆ ಆಯ್ತಾ ನಿನಗೆ? ಕುಡ್ದಿರೋದೆಲ್ಲ ಇಳಿದಿದೆಯಾ ಅಥವಾ ಇನ್ನು ಬಾಕಿ ಇದೆಯಾ ಅಂತ ನಂದಿನಿ ವ್ಯಂಗ್ಯದಿಂದ ಕೇಳಿದ್ದು. ಆಕಾಶ್ ಏನೋ ಹೇಳಬೇಕು ಅಂತ ಬಾಯಿ ತೆಗ್ದಾಗ ಕೀರ್ತನ್ ಜೋರಾಗೆ, ಇನ್ನೂ ಬಾಕಿ ಇದ್ರೆ ಆ ನೆಶೆನ ಹೇಗೆ ಇಳಿಸ್ಬೇಕು ಅಂತ ನನಗೆ ಗೊತ್ತು ಬಿಡಕ್ಕ. ಇನ್ನೋಸೆಂಟಾಗಿ ಕಾಣೋ ಇದ್ದರಿದ್ರ ಮುಖದ ಹಿಂದೆ ಒಂದು ಕ್ರೂರ ಮುಖ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ಕೂಗ್ದ. ಅವರೆಲ್ಲರೂ ಏನು ಮಾತಾಡ್ತಿದ್ದಾರೆ ಅಂತ ಆಕಾಶ್ಗೆ ತಲೆ ಬುಡ ಏನೂ ಅರ್ಥ ಆಗಲಿಲ್ಲ. ಅವನು ಕನ್ಫ್ಯೂಸ್ಡ್ ಆಗಿ, ಏನು ನಿಮ್ಮ ಮಾತಿನ ಅರ್ಥ? ನಾನು ಯಾವಾಗಲೂ ಡ್ರಿಂಕ್ಸ್ ಮಾಡೋನೇ ಅಲ್ಲ, ಅಂಥದ್ರಲ್ಲಿ ನಿನ್ನೆ ಅನನ್ಯ ಅಂತ ಹೇಳ್ತಿದ್ದಾಗ ಅನನ್ಯ ಸಿಟ್ಟಿಂದ ಎದ್ದು ನಿಂತ್ಲು. ಅವನಿಗೆ ಮಾತಾಡೋಕ್ಕೂ ಅವಕಾಶ ಮಾಡಿಕೊಡ್ದೆ, ಹೇಳು, ಮುಂದೆ ಹೇಳು. ಛೀ, ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಲ್ಲರೂ ನಿನ್ನ ಯೂಸ್ಲೆಸ್ ಅಂತ ಹೇಳ್ತಿದ್ರು ಕೂಡ ನೀನೊಬ್ಬ ಒಳ್ಳೆ ವ್ಯಕ್ತಿ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನೀನು ನಿನ್ನ ನಾದ್ನಿ ಮೇಲೆ ಕಣ್ಣು ಹಾಕ್ತಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನೆ ಕೀರ್ತನ್ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದಿದ್ರೆ ನಾನಿವತ್ತು ಏನಾಗ್ತಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ಲು. ಮೊದಲೇ ಆಕಾಶ್ ತಲೆ ತುಂಬ ನೋವ್ತಾ ಇತ್ತು. ಅದರಲ್ಲಿ ಇವರೆಲ್ಲರೂ ಮಾಡ್ತಾ ಇರೋ ಡ್ರಾಮಾ ನೋಡಿ ಅವನಿಗೆ ಇರಿಟೇಷನ್ ಆಗೋದಕ್ಕೆ ಶುರುವಾಯಿತು. ಏನು ಮಾತಾಡ್ತಿದ್ಯಾ ಅನನ್ಯ? ತಲೆ ಕೆಟ್ಟಿದ್ಯಾ ನಿನಗೆ? ಇನ್ಫ್ಯಾಕ್ಟ್ ನೀನೇ ನಾನು ಕುಡಿಯೋ ಜ್ಯೂಸಲ್ಲಿ ಏನೋ ಡ್ರಗ್ಸ್ ಮಿಕ್ಸ್ ಮಾಡಿದ್ದು. ಅದಾದಮೇಲೆ ಸಿತಾರ ಮತ್ತು ಕೀರ್ತನ್ ಬಗ್ಗೆ ನೀನು ಏನೇನೋ ಹೇಳಿದೆ. ಆದರೆ ನಾನು ಅಂತ ಹೇಳ್ತಿದ್ದಾಗ ಕೀರ್ತನ್ ಎದ್ದು ಬಂದು ಅವನ ಕಾಲರ್ ಹಿಡ್ದ. ಮುಚ್ಚೋ ಬಾಯಿ, ಮಾಡೋದೆಲ್ಲ ಮಾಡಿ ಈಗ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆಯಾ? ನಿನ್ನ ಅಸಲಿ ಮುಖ ಏನು ಅಂತ ಎಲ್ರಿಗೂ ಗೊತ್ತಾಗ್ತಿದೆ. ಇನ್ನು ನೀನು ಈ ಮನೆಯಲ್ಲಿ ಇರಬಾರ್ದು. ಮೊದಲು ಸಿತಾರನ ಹತ್ರ ಸಾರಿ ಕೇಳಿ ಮರ್ಯಾದೆಯಿಂದ ಈ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾ ಅವನನ್ನು ಸಿತಾರ ಕಡೆ ತಳ್ದ. ಆಕಾಶ್ ಸಿತಾರ ಕಾಲ್ ಹತ್ರ ಬಂದು ಬಿದ್ದ. ಇಷ್ಟೆಲ್ಲ ಆಗ್ತಾ ಇದ್ರು ಸಿತಾರ ಮಾತ್ರ ಏನು ಮಾತಾಡದೆ ಸೀರಿಯಸ್ ಆಗಿ ಕೂತಿದ್ಲು. ಅದನ್ನು ನೋಡಿ ಆಕಾಶ್ ಹತಾಶೆಯಿಂದ, ಸಿತಾರ, ನಾನಿನ್ನು ತಪ್ಪು ಮಾಡಿಲ್ಲ. ಇವರೆಲ್ಲರೂ ಸೇರಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವನ ಕಣ್ಣಿಗೆ ಸಿತಾರ ಎದುರಿಗಿಟ್ಟಿರೋ ಡಾಕ್ಯುಮೆಂಟ್ಸ್ ಕಾಣಿಸ್ತು. ಅದ್ರ ಪಕ್ಕದಲ್ಲಿ ಕೆಲವೊಂದು ಫೋಟೋಸ್ ಕಾಣಿಸ್ತಾ ಇತ್ತು. ಆ ಫೋಟೋಸಲ್ಲಿ ಆಕಾಶ್ ಅನನ್ಯನ ತಬ್ಕೊಂಡಿದ್ದು ಅವಳ ಜೊತೆ ಕೆಟ್ಟಾಗಿ ಬಿಹೇವ್ ಮಾಡ್ತಾ ಇರೋ ಥರ ಇತ್ತು. ಅದನ್ನು ನೋಡಿ ಆಕಾಶ್ಗೆ ತಲೆ ತಿರ್ದಂಗಾಯ್ತು. ಹಾಗೆ ಅದ್ರ ಪಕ್ಕ ಇರೋ ಪೇಪರ್ಸ್ನ ನೋಡ್ತಿದ್ದ ಹಾಗೆ ಅವನಿಗೆ ಭೂಮಿನೇ ಬಾಯಿ ಬಿಟ್ಟಂಗಾಯ್ತು. ಅವನಿಗೆ ಗೊತ್ತಿಲ್ಲದೆ ಅವನ ಬಾಯಿಂದ ಡಿವೋರ್ಸ್ ಪೇಪರ್ಸ್ ಅನ್ನೋ ಲೈನ್ ಹೊರಗೆ ಬಂತು. ಸಿತಾರ ಗಟ್ಟಿಯಾಗಿ, ಎಸ್, ಇದು ಡಿವೋರ್ಸ್ ಪೇಪರ್ಸ್, ಸೈನ್ ಮಾಡು ಅಂತಂದು. ಅನನ್ಯ ಬೀಸಿರೋ ಬಲೆಯಲ್ಲಿ ಬಿದ್ದಿರೋ ಆಕಾಶ್ ಹೇಗೆ ಎಸ್ಕೇಪ್ ಆಗ್ತಾನೆ? ಸಿತಾರನ್ನ ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಇರೋ ಆಕಾಶ್ ಈಗ ಅವಳಿಂದ ದೂರ ಆಗ್ಬೇಕಾದ್ ಬರತ್ತಾ? ಸಿತಾರ ಇದನ್ನೆಲ್ಲ ನಂಬಿದಾಳ? ಅವನ ಮೇಲೆ ನಿನ್ನೆ ಇದ್ದ ಪ್ರೀತಿ ಇವತ್ತು ಒಂದು ಫೋಟೋಯಿಂದ ಮಾಯ ಆಯ್ತಾ? ಆಕಾಶ್ ಮೂರ್ತಿ ಫ್ಯಾಮಿಲಿಗೆ ವಾಪಸ್ ಆಗೋ ಪರಿಸ್ಥಿತಿ ಬರತ್ತಾ? ಮುಂದೆ ಏನಾಗುತ್ತೆ ಅಂತ ತಿಳ್ಕೋಬೇಕಾ? ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.